ದೀಪಾವಳಿ ತಿಂಡಿಗಳಲ್ಲಿ ಇವತ್ತು ನಾಲ್ಕನೇದಾಗಿ ಒಂದು ಸ್ವೀಟ್ ನ ಮಾಡೋಣ. ಈ ಸಿಹಿ ತಿಂಡಿನ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿನ್ನುವ ಮೈಲ್ಡ್ ಆದ ಸ್ವೀಟ್ ಇರುವ ಬಾದುಷಾ ಹೇಗ್ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ಬೌಲ್ ನಲ್ಲಿ 1/4 kg ಮೈದಾನ ಜಲಡಿ ಮಾಡಿ ಹಾಕೋಣ. ಅದರಲ್ಲಿ 100 ml ತುಪ್ಪವನ್ನ ಕರಗಿಸಿ ಸೇರಿಸಿಕೊಂಡು 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸೋಡಾ ಉಪ್ಪು, 100 ml ನೀರನ್ನ ಹಾಕಿ ಈ ತರ ಮೃದುವಾಗಿ ಕಲಸಿಟ್ಟು ಒಂದು ತಟ್ಟೆ ಹಾಕಿ ಅರ್ಧ ಗಂಟೆ ನೆನೆಸಿಡೋಣ. ಅರ್ಧ ಗಂಟೆ ಆದ್ಮೇಲೆ ನೋಡಿ ಈ ಹಿಟ್ಟು ಹೇಗೆ ಸಾಫ್ಟ್ ಆಗಿದೆ ಅಂತ. ಅದನ್ನ ಒಂದು ಚಿಕ್ಕ ಉಂಡೆಯಾಗಿ ಮಾಡಿ ಸ್ವಲ್ಪ ತಟ್ಟಿ ಮಧ್ಯದಲ್ಲಿ ಸಣ್ಣ ತೊಳೆ ಮಾಡಿ ಎಲ್ಲ ಉಂಡೆಗಳನ್ನು ಸಹ ತಯಾರು ಮಾಡಿಟ್ಕೊಳ್ಳೋಣ. ಈ ಬಾದುಷಾಗಳನ್ನ ಒಂದ್ ಕಡಾಯಿನಲ್ಲಿ ಎಣ್ಣೆನ ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡಿ ಅದರಲ್ಲಿ ಇದನ್ನ ಹಾಕಿ ಒಂದ್ ಕಡೆ ಬೆಂದ ಮೇಲೆ ತಿರುಗಿಸಿ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಲೋ ಫ್ಲೇಮ್ ನಲ್ಲಿ ಬೇಯಿಸಿ ಎತ್ತಿಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಒಂದ್ ಕಡಾಯಿನಲ್ಲಿ ಅರ್ಧ kg ಸಕ್ಕರೆ ಹಾಕೊಂಡು ಅರ್ಧ ಕಪ್ ನೀರನ್ನ ಹಾಕೋಣ. ಸಕ್ಕರೆ ಚೆನ್ನಾಗಿ ಕರಗಿ ಒಂದು ಕಂಬಿ ಪಾಕದ ಹದ ಬಂದ ಮೇಲೆ ಸ್ಟವ್ ನ ಆಫ್ ಮಾಡಿ ಅದರಲ್ಲಿ ಈ ಬಾದುಷಾಗಳನ್ನ ಅರ್ಧ ಗಂಟೆ ನೆನೆಸಿಟ್ಟು ತೆಗೆದು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿದ ಬಾದಾಮ್ನ ಹಾಕಿದರೆ ತುಂಬಾನೇ ರುಚಿಯಾದ ಬಾದುಷಾ ರೆಡಿ. ಈ ದೀಪಾವಳಿಗೆ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಡೌನ್ಲೋಡ್ ಶೇರ್ ಚಾಟ್.